7-8 ವರ್ಷದಿಂದ ಶ್ರೀ ಗುರು ಚರಂತಾಶ್ರಮ ಅಂತೇಳಿ ಸಾವಯವ ಕೃಷಿ ಆಶ್ರಮ ಮಾಡಿಕೊಂಡು ಆಶ್ರಮದಲ್ಲಿ ಬಂದ ಬೆಳೆಯ ಮೌಲ್ಯವರ್ಧನೆ ಮಾಡಿ ಒಂದಿಷ್ಟು ಔಷಧಿಗಳನ್ನು ಮತ್ತು ಸಾವಯವ ಕೃಷಿ ದವಸ ಧಾನ್ಯಗಳನ್ನು ಮತ್ತು ಮೌಲ್ಯವರ್ಧನೆ ಮಾಡಿದ ಪದಾರ್ಥಗಳನ್ನು ನಮ್ಮಲ್ಲಿ ಇಟ್ಟೇವೆ. ನಮ್ಮಲ್ಲಿ ಗೋ ಸಂಜೀವಿನಿ ಅಂಥೇಳಿ ಮಾಡಿವಿ. ನಾವು ಮೊದಲು ಗೋಮೂತ್ರ ಅರ್ಕ ಮಾಡ್ತಿದ್ವಿ. ಗೋಮೂತ್ರ ಕಾಸಿ ಅದನ್ನು ಕುದಿಸಿ ಅವೇ ಸಂಗ್ರಹ ಮಾಡಿ ಅದನ್ನು ಕಂಡೆನ್ಸ್ ಮಾಡಿ ಲಿಕ್ವಿಡ್ ಮಾಡಿ ಮಾಡ್ತಿದ್ದು ಗೋಮೂತ್ರ ಅರ್ಕ ಅಂತ ಕರಿತೀವಿ. ಈಗ ಗೋ ಸಂಜೀವಿನಿ ಅಂಥೇಳಿ ಬಸವರಾಜ್ ಪಾಟೀಲ್ ಸೇಡಮ್ ಅವರ ಮಾರ್ಗದರ್ಶನದೊಳಗೆ ನಾವು ಬೆಳಗ್ಗೆ 5 ಗಂಟೆ ಒಳಗನ ನಾವು ಗೋಮೂತ್ರ ಸಂಗ್ರಹ ಮಾಡಿ ಕೆಳಗೆ ಬೀಳಾರ್ದಂಗೆ ಅದನ್ನು ಸಂಗ್ರಹ ಮಾಡಿ ಅದನ್ನು ಅದ್ರ pH ಲೆವೆಲ್ 9 ಸಮಥಿಂಗ್ ಇರೋದನ್ನು 3.7ಗೆ ರೆಡ್ಯೂಸ್ ಮಾಡಿ ಅದಕ್ಕೆಲ್ಲ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಇದು ಗೋ ಸಂಜೀವಿನಿ ತಯಾರು ಮಾಡಿವಿ. ಇದಕ್ಕೆ ಸುಮಾರು 96 ಕಾಯಿಲೆ ವಾಸಿ ಆಗ್ತದೆ. ನೀವು ನಮ್ಮಲ್ಲಿ ಇವು ಎಲ್ಲವೂ ನಾವು ಆನ್ಲೈನ್ ಮುಖಾಂತರ ಯಾರಾದರೂ ಸಂಪರ್ಕ ಮಾಡಿದರೆ ಅವರಿಗೆ ಕೊರಿಯರ್ ಮುಖಾಂತರ ಪಾರ್ಸಲ್ ಕಳಿಸ್ತೇವೆ. ಇದು ನೋವು ನಿವಾರಣೆ ತೈಲ ಅಂಥೇಳಿ. ಪಂಚಗವ್ಯ ಅರ್ಕ ಅಂಥೇಳಿ ಇದು ಪಂಚಗವ್ಯ ಥೆರಪಿ ಮಾಡೋರು ಡಾಕ್ಟ್ರು ಇತ್ತೀಚೆಗೆ ಕ್ಯಾನ್ಸರ್ ಆದವ್ರಿಗೆ ಸಹಿತ ಇದನ್ನು ಬಳಸ್ತಾರೆ. ಆಮೇಲೆ ದಂತ ಮಂಜನ ಮಾಡಿವಿ ನಾವು. ಈ ಉತ್ತರಾಯಣಿ ಕಡ್ಡಿ ಮತ್ತು ಆಕಳದ ಸಗಣಿ ಮತ್ತು ಪಚ್ಚಕರ್ಪೂರ ಲವಂಗ ಅವನ್ನೆಲ್ಲ ಹಾಕಿ ದಂತ ಮಂಜನ ಮಾಡಿವಿ. ನಮ್ಮಲ್ಲಿ ಆಕಳ ತುಪ್ಪ, ಪರಿಶುದ್ಧವಾದ ಆಕಳ ತುಪ್ಪ, ಅದರಲ್ಲಿ ಗಿರ್ ಆಕಳದ್ದು ಬೇರೆ ಮತ್ತು ಬೇರೆ ನಮ್ಮ ದೇಶಿ ತಳಿ ಆಕಳದ್ದು ತುಪ್ಪ ನಮ್ಮಲ್ಲಿ ಸಿಗುತ್ತೆ. ಆಮೇಲೆ ನಾವು ಈ ಅಗ್ನಿಹೋತ್ರಿ ಮಾಡೋರಿಗೆ ಬೆರಡಿ ಮಾಡಿ ಅದನ್ನು ನಾವು ಮಾರ್ತೀವಿ. ಸುಮಾರು ಒಂದು 50 ರೂಪಾಯಿಗೆ ಸುಮಾರು ಒಂದು 10 ಬೆರಡಿಯನ್ನು ನಾವು ಮಾರ್ತೀವಿ. ಅದು ಕೆಜಿ ಗಟ್ಟಲೆ ತೊಗೋತಾರೆ. ಆಮೇಲೆ ನಮ್ಮಲ್ಲಿ ಶಿವೇಗ ಮಂದಿರದಲ್ಲಿ ತರಬೇತಿಯನ್ನು ತೊಗೊಂಡು ಕ್ರಿಯಾ ಭಸ್ಮ ಮಾಡ್ತೀವಿ. ನಾವು ಈ ಋಷಿಮುನಿಗಳು, ಸಾಧಕರು, ಸ್ವಾಮೀಜಿಯವರು ಅವರೆಲ್ಲ ಜನಸಾಮಾನ್ಯರು ಹೆಂಗೆ ಬಂಗಾರಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೋ ಈ ಭಸ್ಮಕ್ಕೆ ನಾವು ಗುರುಗಳೆಲ್ಲ ಅಷ್ಟೇ ಮಹತ್ವವನ್ನು ಕೊಡ್ತೀವಿ. ಅದು ಪರಿಶುದ್ಧವಾದ ಕ್ರಿಯಾ ಭಸ್ಮ ನಮ್ಮಲ್ಲಿ ತಯಾರಾಗ್ತದೆ. ನಮ್ಮಲ್ಲಿ ನಾವು ಜೇನು ಸಾಕಾಣಿಕೆ ಮಾಡ್ತೀವಿ. ಸುಮಾರು ಒಂದು 40 ಬಾಕ್ಸು ಇಟ್ಟಿವೆ. ನಮ್ಮಲ್ಲಿ ಚಂದ್ರಗೌಡ ಅಂತೇಳಿ ಜೇನು ಸಾಕಾಣಿಕೆ ತಜ್ಞ ಅದಾರ. ಅವರ ಮಾರ್ಗದರ್ಶನದೊಳಗೆ ಸುಮಾರು ಈಗಾಗಲೇ ಒಂದು 50ರಿಂದ 60 ಕ್ವಿಂಟಲ್ ತುಪ್ಪ ನಮ್ಮಲ್ಲಿ ಸಂಗ್ರಹ ಮಾಡಿವಿ. ಅದನ್ನು ಜನರಿಗೆ ಕೊಟ್ಟಿವಿ ಕೂಡ. ಆಮೇಲೆ ಈ ಕಷಾಯ ಪೌಡ್ರ್ ಮಾಡ್ತೀವಿ, ನೋವು ನಿವಾರಣೆ ಮತ್ತು ಕಷಾಯ ಪೌಡ್ರು. ಆಮೇಲೆ ತೂಕವನ್ನು ಕಡಿಮೆ ಮಾಡ್ತಕ್ಕಂಥ ಕಷಾಯ ಪೌಡ್ರನ್ನು ಮಾಡ್ತೀವಿ. ಆಮೇಲೆ ಅಲ್ವೇರಾ ಮತ್ತು ಹಸೆ ಕಡಲೆ ಹಿಟ್ಟಿನ ಸೋಪ್ ಆರೋಗ್ಯಕರವಾಗಿ ರಾಸಾಯನಿಕ ಬಳಸಲಾರ್ದಂಗೆ ಸಾವಯವ ಕೃಷಿಯಿಂದ ಬೆಳೆದ ದವಸ ಧಾನ್ಯದಿಂದ ಈ ಸೋಪನ್ನು ಮಾಡ್ತೀವಿ. ಆಮೇಲೆ ಈ ಧೂಪದ ಬತ್ತಿಯನ್ನು ಇಲ್ಲಿ ತಯಾರು ಮಾಡ್ತೀವಿ. ಪ್ರಣತಿಯನ್ನು ಇಲ್ಲಿ ತಯಾರು ಮಾಡ್ತೀವಿ. ಆಮೇಲೆ ಗಣಪತಿಯನ್ನು ಮಾಡಿವಿ. ಇದರಲ್ಲಿ ಸಾಕಷ್ಟು ಒಂದು 150 ಪದಾರ್ಥಗಳನ್ನು ನಮ್ಮ ಚರಂತಾಶ್ರಮದಲ್ಲಿ ನಮ್ಮೆಲ್ಲ ಶಿಷ್ಯ ಬಳಗರ ಸಹಕಾರದಿಂದ ಮಾಡ್ಕೊಂಡು ಬಂದ್ವಿ. ಏನಾದರೂ ಆಮೇಲೆ ಉಪ್ಪಿನಕಾಯಿ, ನಮ್ಮಲ್ಲೇ ಬೆಳೆದ ನಿಂಬೆ, ಸಾವಯವ ಕೃಷಿಯಿಂದ ಬೆಳೆದ ನಿಂಬೆಹಣ್ಣಿನ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಆಮೇಲೆ ಕರಿಬೇವಿನ ಉಪ್ಪಿನಕಾಯಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಶೇಂಗಾ ಚಟ್ನಿ, ಆಮೇಲೆ ಪುಟಾಣಿ ಚಟ್ನಿ, ಅಗಸಿ ಚಟ್ನಿ, ಗುರಾಳ ಚಟ್ನಿ, ಅವೆಲ್ಲ ನಮ್ಮಲ್ಲೇ ಬೆಳೆದ ದವಸ ಧಾನ್ಯದಿಂದ ಸಾವಯವ ಕೃಷಿ ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಪದಾರ್ಥವನ್ನು ಮಾಡಿವಿ. ಇನ್ನೊಂದು ಗ್ರೀನ್ ಪೌಡ್ರ್ ಅಂತ ಮಾಡಿವಿ. ಯಾರು ಸುಸ್ತಿರ್ತಾರೋ ಅವ್ರಿಗೆ ಇದನ್ನು ಒಂದು ಚಿಟಿಕೆ ಚೂರ್ಣ ಜೇನುತುಪ್ಪದಾಗ ತೊಗೊಂಡ್ರೆ ಒಂದು 2-3 ದಿನದೊಳಗನ ಮತ್ತು ಚೇತರಿಕೆ ಆಗ್ತಕ್ಕಂಥ ಒಂದು ಗ್ರೀನ್ ಪೌಡ್ರ್ ನಮ್ಮಲ್ಲಿ ಮಾಡಿವಿ. ಸುಮಾರೊಂದು ಆಮೇಲೆ ಕಾಂತಿ ಲೇಪನ ಅಂಥೇಳಿ ಹೆಣ್ಮಕ್ಳು ಈ ಬ್ಯೂಟಿ ಪಾರ್ಲರ್ಗೆ ಹೋಗಿ ರಾಸಾಯನಿಕ ಎಲ್ಲ ಹಚ್ಕೊಂಡು ಗುಳ್ಳಿ ಎಲ್ಲ ಬರೆಸ್ಕೊಂಡು ಸಾಕಷ್ಟು ಮುಖ ಕೆಟ್ಟು ಹೋಗ್ತೈತೆ. ಅಂಥ ಒಂದು ವಾತಾವರಣದೊಳಗೆ ನಾವು ಕಾಂತಿ ಲೇಪನ ಅಂಥೇಳಿ ಆಯುರ್ವೇದದಿಂದ ಮುಲ್ತಾನಿ ಮಟ್ಟಿ ಸಾಕಾರ ಇಟ್ಕೊಂಡು ಕಾಂತಿ ಲೇಪನವನ್ನು ತಯಾರು ಮಾಡಿವಿ. ಇಷ್ಟು ಎಲ್ಲ ಪದಾರ್ಥಗಳು ನೀವು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಯಾವ ಪದಾರ್ಥ ಬೇಕಂತ ಕೇಳಿದ್ರೆ ಆನ್ಲೈನ್ದೊಳಗೆ ಕೊಡೋ ಒಂದು ವ್ಯವಸ್ಥೆ. ನಮ್ಮ ಅಗ್ರಿಬೊಮ್ಮನಲ್ಲಿ ಸುಭಿಕ್ಷಾ ಆರೋಗ್ಯ ಕಣಜ ಅಂತೇಳಿ ಒಂದು ಮಳಿಗೆಯನ್ನು ಮಾಡಿವಿ. ಆ ಮಳಿಗೆ ಒಳಗೆ ನಮ್ಮ ಭಾಗದಲ್ಲಿ ಬೆಳೆದ ಸಾವಯವ ಕೃಷಿಯಿಂದ ಬೆಳೆದ ರೈತರ ಪದಾರ್ಥಗಳನ್ನು ತಗೊಂಡು ಅಲ್ಲೊಂದು ಮಳಿಗೆಯನ್ನು ಮಾಡಿವಿ. ಅಲ್ಲೆಲ್ಲ ಸಿರಿಧಾನ್ಯಗಳು ಸಿಗ್ತಾವೆ, ಸಾಕಷ್ಟು ಔಷಧಿಗಳು ಸಿಗ್ತಾವೆ.
ಇತ್ತೀಚೆಗೆ ಒಂದು ಐವೆಲ್ ಅಂತೇಳಿ ಆಯುರ್ವೇದ ಔಷಧಿ ಸಂಸ್ಥೆಯಿಂದ ಒಪ್ಪಂದ ಮಾಡಿಕೊಂಡು ಸುಮಾರು 40% ಕಡಿಮೆ ದರದೊಳಗೆ ಆಯುರ್ವೇದ ಔಷಧಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿವಿ. ಇಷ್ಟು ನಮ್ಮ ಚರಂತಾಶ್ರಮದಿಂದ ಮೌಲ್ಯವರ್ಧನೆ ಮಾಡಿದ ಪದಾರ್ಥಗಳು ಇದಾವೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಆಗ್ತದಂತ ನಾನು ಆಗಲೇ ಹೇಳಿದೆ. ಇದು ಶುಗರು, BP, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಕಾನ್ಸ್ಟಿಪೇಷನ್ ಆಗ್ಲಾರ್ದಂಗೆ, ಮತ್ತು ಈ ವೆರಿಕೋಸು ಇಂಥವೆಲ್ಲ, ಇಸುಬು ಇಂಥವೆಲ್ಲ ಸಾಕಷ್ಟು ಕಾಯಿಲೆಗಳು ವಾಸಿ ಆಗ್ಯಾವೆ. ಇದಕ್ಕೆ 96 ಕಾಯಿಲೆ ವಾಸಿ ಆಗ್ತದೆ. ಯಾರೋ ಒಂದು 2-3 ಅಮೇರಿಕದವರು ಡಾಕ್ಟರ್ಸ್ ಬಂದು ಇದೆಲ್ಲ ಪೇಟೆಂಟ್ ಕೇಳಿದರು. ನಾವು ಪೇಟೆಂಟ್ ಕೊಡಲ್ಲ, ನಮ್ಮ ಮಟ್ಟದ ಪೇಟೆಂಟ್ ಮಾಡ್ತೀವಿ. ಇಲ್ಲಿ ಜನಕ್ಕೆ ಇದು ಕಡಿಮೆ ದರದೊಳಗೆ ಔಷಧಿ ಸಿಗಲಿ ಅಂತೇಳಿ ನಾವು ಅದನ್ನು ನಿರಾಕರಿಸಿ ನಮ್ಮಲ್ಲೇ ಪೇಟೆಂಟ್ ಮಾಡೋ ಒಂದು ವ್ಯವಸ್ಥೆ ಇಟ್ಟಿವಿ. ಇದು ಪಂಚಗವ್ಯ ಅರ್ಕ ಅಂತೇಳಿ ನಾವು ಇದು 50 ರೂಪಾಯಿ ಕೊಡ್ತೀವಿ. ಇದನ್ನು ಬೆಂಗಳೂರಾಗ 5,000 ರೂಪಾಯಿ ಕೊಡ್ತಾರೆ. ಇದೇ ಸೇಮ್ ಫಾರ್ಮುಲಾ ಇರೋದನ್ನು ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಇದನ್ನು ಬೆಂಗಳೂರೊಳಗೆ ಸೇಮ್ ಫಾರ್ಮುಲಾ ಇರೋ ಔಷಧಿ 5,000 ರೂಪಾಯಿಗೆ ಮಾರ್ಕೊಳ್ತಾರೆ. ನಾವು ಇದು 50 ರೂಪಾಯಿ ಇಟ್ಟಿವಿ. ನಮಗೇನು 50 ರೂಪಾಯಿ ಏನು ಖರ್ಚಾಗ್ತದೆ, ಆ ಖರ್ಚು ಬಂದರೆ ಸಾಕು, ಜನರಿಗೆ ಆರೋಗ್ಯ ಕೊಟ್ಟರೆ ಸಾಕಂತ ಒಂದು ನಿರ್ಧಾರ ಇಟ್ಕೊಂಡು ಇಂಥವೆಲ್ಲ ಸುಮಾರು ಒಂದು 150 ಔಷಧಿಯನ್ನು ನಮ್ಮಲ್ಲಿ ತಯಾರು ಮಾಡ್ತಾರೆ. ಹತ್ರ ತಿಥಿ ಬಂದಾಗ ನಮ್ಮ ಡಾಕ್ಟರ್ ಬಸವರಾಜರವರು ಹಸ್ತಮುಖ ಔಷಧಿಯನ್ನು ಕೊಡ್ತಾರೆ. ಮತ್ತು ಕಣ್ಣಿಗೆ ಪರಿಶುದ್ಧ ಹನಿ ಅಂಥೇಳಿ ಅದು ಪರೆ ಬರಲಾರ್ದಂಗೆ, ಚಸ್ಮ ಬರಲಾರ್ದಂಗೆ, ಆಪ್ರೇಷನ್ ಮಾಡಿಸ್ಕೊಳ್ಳಾರ್ದಂಗೆ 5 ವರ್ಷದ ಮೇಲೆ 100 ವರ್ಷದವರೆಗೆ ಯಾರಿಗೆ ಬೇಕಾದರೂ ಅವರಿಗೆ ಪ್ರತಿ ತಿಂಗಳು ಪ್ರತಿ ಹುಣಿಯೊಳಗೆ ಉಚಿತವಾಗಿ ಅದು ಕಣ್ಣಿನ ಶುದ್ಧ ಹನಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸಾಕಷ್ಟು ಜನ ಪೊರೆ ಬಂದವರು, ಈ ಶುಗರ್ದಿಂದ, ಗ್ಲುಕೋಮಾದಿಂದ ಕಣ್ಣು ಕಾಣದೇ ಇರ್ತಕ್ಕಂಥವ್ರು ಸಹಿತ ಸಾಕಷ್ಟು ಜನ ವಾಸಿ ಆಗ್ಯಾರ. ಅದು ಪ್ರತಿ ಹುಣಿಯೊಳಗೆ ನಾವು ಆಯುರ್ವೇದ ಉಚಿತ ಕ್ಯಾಂಪ್ ಮಾಡ್ತೀವಿ. ಅದರ ಉಪಯೋಗನೂ ಜನಸಾಮಾನ್ಯರು ಪಡ್ತೀವಿ. ದೊಡ್ಡಬಸವೇಶ್ವರ ಮಠದ ಸ್ವಾಮೀಜಿಯವರು ಸುಮಾರು 20 ವರ್ಷದ ಹಿಂದೆ 2005ನೇ ಇಸ್ವಿ ಫೆಬ್ರವರಿ 6ನೇ ತಾರೀಕು ಅಜ್ಜವರು ಲಿಂಗೊಳಗಾದರು. ಅವ್ರು ಲಿಂಗೊಳಗಾದಮೇಲೆ ಏಪ್ರಿಲ್ 9ನೇ ತಾರೀಕು ನಮಗೆ ಪಟ್ಟಾಧಿಕಾರ ಮಾಡಿದರು. ಅಜ್ಜವರು ಈ ಕೃಷಿಯನ್ನು ಮಾಡೋದ್ರ ಜೊತೆಗೆ ಶಾಲಾ ಶಿಕ್ಷಕರು ಇದ್ದರು. ಪಟ್ಟಾಧಿಕಾರ ಆದಮೇಲೆ ನಾವೊಂದು ಪ್ರೈಮರಿ ಸ್ಕೂಲು, ಹೈಸ್ಕೂಲು ಮತ್ತು ಸುಮಾರು 120 ಹುಡುಗರದು ಉಚಿತ ವಸತಿ ನಿಲಯ ಮಾಡಿ, ಜೊತೆಗೆ ಇಲ್ಲಿ 30 ಎಕರೆ ಸಾವಯವ ಕೃಷಿಯನ್ನು, ಜೊತೆಗೆ 120 ಆಕಳ ಗೋಶಾಲೆಯನ್ನು ಮಾಡಿ, ಜೇನು ಕೃಷಿ, ಜೊತೆಗೆ ನಮ್ಮ ಮಠದಲ್ಲಿ ಪ್ರತಿ ಹುಣ್ಣಿಮೆ ಗಣಹೋಮ, ಅದರ ಜೊತೆಗೆ ಬಂದ ಭಕ್ತರಿಗೆಲ್ಲ ಉಚಿತವಾಗಿ ಆಯುರ್ವೇದ ತಪಾಸಣಾ ಶಿಬಿರ, ಮತ್ತು ಪ್ರತಿ ಅಮಾವಾಸ್ಯೆಗೂ ಅಲೋಪತಿ ಶಿಬಿರವನ್ನು ಮಾಡ್ತೀವಿ. ಪ್ರತಿ ವರ್ಷ ಜಾತ್ರಾ ಮಹೋತ್ಸವದ ಜೊತೆಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ, ದಸರಾದೊಳಗೆ 9 ದಿನ ವಿಶೇಷ ಪೂಜಾ ಕಾರ್ಯಕ್ರಮ, ಆಮೇಲೆ ಕಾರ್ತಿಕ್ ಮಾಸದಲ್ಲಿ ಲಕ್ಷ ದೀಪೋತ್ಸವ. ಆ ಲಕ್ಷ ದೀಪೋತ್ಸವದೊಳಗೆ ಈ ಭಾಗದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಒಂದು ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮ ಆ ಲಕ್ಷ ದೀಪೋತ್ಸವದೊಳಗೆ. ಮತ್ತು ಜಾತ್ರೆ ಒಳಗೆ 3 ದಿನ ಜಾತ್ರಾ ಮಹೋತ್ಸವ. ಆ ಜಾತ್ರೆಗೆ ಈ ಭಾಗದಲ್ಲೆಲ್ಲ ನಮ್ಮ ಭಕ್ತರು ರೊಟ್ಟಿಯನ್ನು ಮಾಡ್ಕೊಂಡು ಬಂದು ಕೊಡ್ತಾರೆ. ಅದರ ಜೊತೆಗೆ ಕೃಷಿ ಮೇಳ, ಆಮೇಲೆ ನುಡಿ ಹಬ್ಬ, ನಂದೀಪುರ ನುಡಿ ಹಬ್ಬ ಕಾರ್ಯಕ್ರಮವನ್ನು ಸಾಹಿತ್ಯ ಸಮ್ಮೇಳನ ರೀತಿಯೊಳಗೆ ನುಡಿ ಹಬ್ಬ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡು ಬಂದಿದೆ. ಪ್ರತಿ ವರ್ಷ ಬೇಸಿಗೆ ರಜದೊಳಗೆ ದೀಕ್ಷಾ ತರಬೇತಿ ಶಿಬಿರವನ್ನು ಎಲ್ಲ ಭಕ್ತರಿಗೆ ಅವರಿವರು ಅನ್ನಲಾರ್ದಂಗೆ ಎಲ್ಲ ವರ್ಗದ ಭಕ್ತರಿಗೂ ದೀಕ್ಷಾ ತರಬೇತಿ ಶಿಬಿರವನ್ನು ನೆರವೇರಿಸಿ ದೀಕ್ಷಾ ಕಾರ್ಯಕ್ರಮವನ್ನು ಮಾಡಿದೆ. ಇದು ಶ್ರೀಮಠದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮ. ಪ್ರತಿ ಅಮಾವಾಸ್ಯೆ ಗದ್ದಿಕೇರಿಯಲ್ಲಿ ಕೂಡ ಸ್ವಾಮಿಯ ಪಲ್ಲಕ್ಕಿ ಉತ್ಸವ ಮತ್ತು ಅಲ್ಲಿ ಪ್ರಸಾದ ಸೇವೆಯನ್ನು ಗದ್ದಿಕೇರಿ ಮಠದ ಭಕ್ತರು ಮಾಡ್ತಾರೆ. ಪ್ರತಿ ವರ್ಷ ನಾವು ಈ ಜಾತ್ರಾ ಮಹೋತ್ಸವದೊಳಗೆ ಸುಮಾರು ಈ ಭಾಗದಲ್ಲಿ ಎಲೆಮರೆಕಾಯಿ ಅಂತ ಇರ್ತಕ್ಕಂಥ ಸಾಧಕರನ್ನ ಗುರುತಿಸಿ ಅವರೊಂದು ಸಾಧನೆಯ ಜೀವನ ಚರಿತ್ರೆ ಒಂದು ಪುಸ್ತಕವನ್ನು ಮಾಡಿ ಸುಮಾರು 49 ಪುಸ್ತಕವನ್ನು ಶ್ರೀ ಗುರು ಚರಂತೇಶ್ವರ ಪ್ರಕಾಶನ ಅಂತೇಳಿ ಪ್ರಕಾಶನವನ್ನು ಮಾಡಿ ಅದರ ಅಡಿಯೊಳಗೆ ಸುಮಾರು 49 ಪುಸ್ತಕವನ್ನು ಹೊರಗೆ ತಂದಿದ್ದೇವೆ. ಇತ್ತೀಚೆಗೆ ಚರಂತ ಆಶ್ರಮವನ್ನು ಮಾಡಿಕೊಂಡು ಈ ಸಾವಯವ ಕೃಷಿಯಿಂದ ಬಂದ ಪದಾರ್ಥಗಳನ್ನು ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡಿ ಜನರಿಗೆ ತಲುಪ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿವಿ. ಇತ್ತೀಚೆಗೆ ನಮ್ಮ ಶಾಲೆಯಲ್ಲಿ
ಶಾಲೆಯ ಮಕ್ಕಳಿಗೆ ಹೆಚ್ಚಿನ ವ್ಯಾಸಂಗಕ್ಕೆ ಅನುಕೂಲ ಆಗಲಿ ಅಂತೇಳಿ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಅಳವಡಿಸಿ, ಜೊತೆಗೆ ಕರಾಟೆ ಇರ್ಬೋದು, ಸಂಗೀತ ಇರ್ಬೋದು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ನಮ್ಮ ಶಾಲೆಯಲ್ಲಿ ಮಾಡ್ಕೊಂಡು ಬಂದ್ವಿ. ಸುಮಾರು 120 ಹುಡುಗರಿಗೆ ಉಚಿತವಾಗಿ ವಸತಿ ನಿಲಯ ಸುಮಾರು ಒಂದು 15 ವರ್ಷದಿಂದ ಮಾಡ್ಕೊಂಡು ಬಂದಿವಿ. ಪೂಜ್ಯ ಚರಂತಪ್ಪಜ್ಜ ಮಹಾಸ್ವಾಮಿಗಳು ಅವರು ಮೂಲತಃ ಶಿಕ್ಷಕರಿದ್ದರು. ಅವರು ಶಿಕ್ಷಣ ಜೊತೆಗೆ ಧಾರ್ಮಿಕವನ್ನು ಮಾಡ್ಕೊಂಡು ಬಂದರು. ಒಂದು 5 ವರ್ಷ ಮುಂಚಿತವಾಗಿನ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಅವರು ಈ ಅಧಿಕಾರವನ್ನು ನಮಗೆ ವಹಿಸಿದರು. ಈಗ 2-3 ವರ್ಷದ ಕೆಳಗೆ 2020ನೇ ಇಸ್ವಿಯೊಳಗೆ ಮದರ್ ತೆರೇಸಾ ವಿಶ್ವವಿದ್ಯಾನಿಲಯದವರು ಈ ಸಾವಯವ ಕೃಷಿ ಸಾಧನೆಯನ್ನು ನೋಡಿ ಗೌರವ ಡಾಕ್ಟರೇಟ್ ಅವಾರ್ಡನ್ನು ಕೂಡ ಕೊಟ್ಟರು. ಮೊನ್ನೆ ಇತ್ತೀಚೆಗೆ GTV ಅವರು ಯುವರತ್ನ ಪ್ರಶಸ್ತಿಯನ್ನು ಕೂಡ ಬೆಂಗಳೂರು ನಗರದಲ್ಲಿ ಕೊಟ್ಟರು. ಸಾಕಷ್ಟು ಪ್ರಶಸ್ತಿಗಳು ಬಂದವು. ಅದಕ್ಕೆಲ್ಲ ನಮ್ಮ ಭಕ್ತರ ಒಂದು ಸಹಕಾರ, ಚರಂತಜ್ಜನ ಕೃಪೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ.